ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಳಿಕೆ ಸತ್ಯಸಾಯಿ ಲೋಕಸೇವಾ ವಿದ್ಯಾಕೇಂದ್ರದಲ್ಲಿ ಪೋಷಕರು ಹಾಗೂ ಪ್ರಾಧ್ಯಾಪಕರೊಂದಿಗೆ ಸಭೆ ಭಾನುವಾರ ಜರುಗಿತು. ಸತ್ಯಸಾಯಿ ಲೋಕಸೇವಾ ವಿದ್ಯಾಕೇಂದ್ರದ ಕಾರ್ಯದರ್ಶಿ ಚಂದ್ರಶೇಖರ್ ಭಟ್ ಮಾತನಾಡಿ, ತಾಯಿಯ ಕಣ್ಣಲ್ಲಿ ನೀರು ಬರಸದಂತ ಬಂದಾಗ ಒರೆಸುವ ವಿದ್ಯಾರ್ಥಿಗಳು ನಮಗೆ ಬೇಕು. ತಂದೆ ತಲೆ ತಗ್ಗಿಸದ ಹಾಗೆ ನಡೆದುಕೊಳ್ಳುವ ವಿದ್ಯಾರ್ಥಿಗಳು ಬೇಕು. ಯಾವುದೇ ಕಾರಣಕ್ಕೂ ಕೈಚಾಚದೆ ಸ್ವಾಭಿಮಾನಿಯಾಗಿ ಮುನ್ನುಗ್ಗುವ ಸತ್ಯ, ಧರ್ಮ, ಶಾಂತಿ, ಪ್ರೇಮ ಎಲ್ಲವನ್ನೂ ಸಮಾಜಕ್ಕೆ ಆದರ್ಶವಾಗಿ ನಡೆಯುವ ವಿದ್ಯಾರ್ಥಿಗಳು ನಮಗೆ ಬೇಕು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ ಎಂದು ವಿದ್ಯಾರ್ಥಿಗಳಿಗೆ ಉತ್ತೇಜಿಸಿದರು. ನಮ್ಮ ಹಿರಿಯರು ನನಗೆ ಹೇಳಿದಂಥ ಮಾತು, ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಬೇಕು ನಮಗೆ ಅಂತ. ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರಸದಂಥ, ಕಣ್ಣ ನೀರು ಬಂದರೆ ಕಣ್ಣೀರು ಒರೆಸುವಂಥ ವಿದ್ಯಾರ್ಥಿಗಳು ನಮಗೆ ಬೇಕು. ಯಾವುದೇ ಕಾಲಕ್ಕೆ ತಂದೆ ತಲೆ ತಗ್ಗಿಸದ ಹಾಗೆ ನೋಡುವಂಥ ಗೌರವಯುತಾಗಿ ನಡೆಯುವಂಥ ವಿದ್ಯಾರ್ಥಿಗಳು ನಮಗೆ ಬೇಕು. ಮೂರನೇದಾಗಿ, ಯಾರ ಎದುರು ಕೈ ಚಾಚದೆ, ಯಾವುದೇ ಆಫೀಸರಾಗಲಿ ದೊಡ್ಡವರಾಗಲಿ ಇನ್ನೊಬ್ಬನೇ ಕೈ ಚಾಚದೆ ಸ್ವಾಭಿಮಾನದಿಂದ ವರ್ತಿಸುವಂಥ ವಿದ್ಯಾರ್ಥಿಗಳು ನಮಗೆ ಬೇಕು. ಸತ್ಯ, ಧರ್ಮ, ಶಾಂತಿ, ಪ್ರೇಮ ಎಲ್ಲವನ್ನೂ ಕೂಡ ಅರಗಿಸಿಕೊಂಡು ಕರಗಿಸಿಕೊಂಡು ಸಮಾಜಕ್ಕೆ ಆದರ್ಶವಾಗಿರುವಂಥ ವಿದ್ಯಾರ್ಥಿಗಳು ನಮಗೆ ಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ನಮಗೆ ಸಾಧಾರಣವಾಗಿ ಮೌಲ್ಯಗಳನ್ನು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಸಮಾಜಕ್ಕೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ನೋಡಿಕೊಂಡು ನಮ್ಮ ವಿದ್ಯಾಸಂಸ್ಥೆಗೆ ತಂದು ಸೇರಿಸ್ತೀರಿ. ನಾನು ಎಲ್ಲೇ ಒಂದು ಕಡೆಗೆ ಓದಿದಂಥ ಮಾತು, ನನ್ನ ಮಗ ಅಮೇರಿಕ ಹೋಗಬೇಕು, ಇಂಗ್ಲೆಂಡ್ ಹೋಗಬೇಕು, ಜಪಾನ್ ಹೋಗಬೇಕು, ಆಸ್ಟ್ರೇಲಿಯಾ ಹೋಗಬೇಕು, ದೊಡ್ಡ ದೊಡ್ಡ ಕನಸನ್ನು ಕಂಡಂಥ ಪೇರೆಂಟ್ಸ್ ಇವತ್ತು ಕೊರಗ್ತಾ ಇದ್ದಾರೆ. ಅವರ ನೆನಪಿಟ್ಟುಕೊಳ್ಳಿ. ನಂತರ ಪೋಷಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಚೆನ್ನಾಗಿ ಮಾಡ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಸೊ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ, ಇಲ್ಲ ಆಲ್ರೆಡಿ ಸ್ಟಡಿನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಹಿ ಹ್ಯಾಸ್ ಪರ್ಫಾರ್ಮ್ ವೆಲ್. ಸೊ ಎಲ್ಲ ಸಬ್ಜೆಕ್ಟ್ ಬನ್ನಿ ಚೆನ್ನಾಗಿ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾನೆ. ಸೊ ಇನ್ಮೇಲೆ ಟೀಚರ್ಸ್ಗೆಲ್ಲ ಭೇಟಿ ಆದ್ರೆ ಗೊತ್ತಾಗುತ್ತೆ. ಅಕಾಡೆಮಿಕಲಿ ನನಗಿನ್ನ ಏನು ಗೊತ್ತಿಲ್ಲ. ಟೀಚರ್ಸಿಗೆ ಭೇಟಿ ಆದ ನಂತರ ವೇರ್ ಇನ್ ವಿಚ್ ಸಬ್ಜೆಕ್ಟ್ ಈಸ್ ಪುವರ್ ಅಂತ ಗೊತ್ತಾಗುತ್ತೆ. ಕೇವಲ ಈ ಮನುಷ್ಯ ದೇಹ ಇರೋದಲ್ಲ, ಮಾನವೀಯತೆ ಬಂದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತದೆ. ಅದನ್ನ ಪರಿಪೂರ್ಣವಾಗಿ ಅವರು ತುಂಬಿ ಕಳಿಸ್ತಾರೆ. ಆ ಚಿಲುಮೆ ಅವನ ಜೀವನದುದ್ದಕ್ಕೂ ಇರುತ್ತೆ. ಆ ದೇಶದ ನಿರ್ಮಾಣದಲ್ಲಿ ಅವನು ಒಂದು ಪಾತ್ರ ಇದ್ದೇ ಇರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೀನಿ. ಅಳಿಕೆ ಶ್ರೀ ಸಾಯಿ ಬಾಬಾರವರ ಕರುಣೆ ಆ ಮಗುವಿನ ಮೂಲಕ ಇಡೀ ನಮ್ಮ ಕುಟುಂಬ. ಸಭೆಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟ್ಗಳಾದ ಕೃಷ್ಣ ಭಟ್, ಪ್ರಾಂಶುಪಾಲರಾದ ಶಿವಕುಮಾರ್, ಮೇಲ್ವಿಚಾರಕರಾದ ಅಶೋಕ್ ಬಳ್ಳೊಳ್ಳೆ, ಪವನ್ ಕುಮಾರ್ ಹಾಗೂ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳ ಪೋಷಕರು ಭಾಗವಹಿಸಿದ್ದರು.